ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವನಿತಾ ವ್ಲಾಗ್ಸ್ ಮೈಸೂರು. ಇವಾಗ ಮಂಗಳವಾರ ರಾತ್ರಿ 8 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಚಿಕನ್ ತಂದಿಟ್ಟಿದ್ರು. ನಾನು ಇವಾಗ ಡ್ಯೂಟಿಯಿಂದ ಬಂದು ಬಿರಿಯಾನಿ ಮತ್ತೆ ಚಾಪ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ನಾನ್ ಕಟ್ ಮಾಡ್ತೀನಮ್ಮ ಕೊಡಿ ಅಂತ ಕೇಳ್ತಾ ಇದ್ದಾಳೆ. ಅಲ್ಲಿ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಡ್ತಾ ಇದ್ದಾಳೆ. ನಾನೆಲ್ಲ ಹೆಚ್ಚಿಟ್ಕೋತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೋತಾ ಇದ್ದೀನಿ. ಬೆಳಿಗ್ಗೆ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿ ನೆನೆ ಹಾಕಿದ್ದೆ. ನೆನೆ ಹಾಕಿಟ್ಟು ಡ್ಯೂಟಿಗೆ ಹೋಗಿದ್ದೆ. ಇವಾಗ ಅದನ್ನ ರುಬ್ಕೊಬೇಕು. ಚಾಪ್ಸ್ ಮಾಡಿದ್ರೆ ಬೆಳಗ್ಗೆ ದೋಸೆಗೂ ಆಗುತ್ತಲ್ಲ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗಲೇ ಮಾಡಿಟ್ಬಿಡೋಣ ಅದನ್ನು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿನ ನಾಟಿ ಸ್ಟೈಲ್ನಲ್ಲಿ ಖಾರ ರುಬ್ಬದೆ ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅರ್ಧ ಗಂಟೆಗೆಲ್ಲ ಬಿರಿಯಾನಿ ರೆಡಿ ಮಾಡ್ಕೊಬೋದು. ಫಸ್ಟು ಪಾತ್ರೆಗೆ ಎಣ್ಣೆ ಹಾಕಿ ಚಕ್ಕೆ 2, ಲವಂಗ 4, ಏಲಕ್ಕಿ 4 ಇಷ್ಟನ್ನು ಹಾಕ್ತಾ ಇದ್ದೀನಿ. ಚಿಕನ್ ಬಿರಿಯಾನಿಗೆ ಬೇಕಾದಂಥ ಸಾಮಗ್ರಿಗಳು: 3/4 ಕೆಜಿ ಚಿಕನ್, ಅರ್ಧ ಕೆಜಿ ಅಕ್ಕಿ ಅಂದರೆ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, 3 ಈರುಳ್ಳಿ, 4 ಟೊಮ್ಯಾಟೊ, 8ರಿಂದ 10 ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೊಸರು ಅರ್ಧ ಕಪ್, ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಅರಿಶಿನ 1 ಟೀ ಸ್ಪೂನ್, ಮತ್ತೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಂದರೆ ನೀರು ಇಷ್ಟು ಬೇಕಾಗುತ್ತೆ. ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಾ ಇದ್ದೀನಿ. ಇದು ಕಲ್ಲಲ್ಲಿ ಜಜ್ಜಿ ಪೇಸ್ಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಖಾರ ರುಬ್ಬೋ ಹಾಗಿಲ್ಲ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನಕಾಯಿನ ನಾನು ಕಟ್ ಮಾಡಿಲ್ಲ. ಪೂರ್ತಿ ಅದು ಉಂಡೆ ಹೇಗಿದೆ ಅಂದ್ರೆ ಉದ್ದುದ್ದಕ್ಕೆ ಹೇಗಿದೆ ಹಾಗೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿರೋಂಥ ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಮೊಸರು, ಅಚ್ಕಾರದ ಪುಡಿ, ಗರಂ ಮಸಾಲ, ಅರಿಶಿನ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಅಂದರೆ ಮಿಕ್ಸ್ ಮಾಡಿಕೊಂಡು ಚಿಕನ್ ಹಾಕೊತೀನಿ. ಇದು ತೊಳೆದಿಟ್ಟಿರುವಂತಹ ಚಿಕನ್. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ನಾವು ಲಾಸ್ಟ್ನಲ್ಲಿ ಕೂಡ ಅಕ್ಕಿ ಹಾಕ್ತೀವಲ್ಲ ಆವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕೊಬೇಕು. ಆದ್ರಿಂದ ಸ್ವಲ್ಪ ಮಾತ್ರ ಹಾಕೊಂಡಿದ್ದೀನಿ. ಚಿಕನ್ ಸ್ವಲ್ಪ ರುಚಿ ಹಿಡಿಬೇಕಲ್ಲ ಅಂದ್ರೆ ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಸ್ವಲ್ಪ ಮಾತ್ರ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ.
ಈಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ನೀರನ್ನ ಹಾಕೋತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸ್ ಅಷ್ಟು ನೀರು ಹಾಕೊಂತೀನಿ. ಈ ನೀರು ಚೆನ್ನಾಗಿ ಕುದಿಬೇಕು. ಅಂದ್ರೆ ಚಿಕನ್ ಪೂರ್ತಿಯಾಗಿ ಬೆಂದಿರ್ಬೇಕು. ಈಗ ಇದಕ್ಕೆ ತೊಳೆದಿಟ್ಟಿರುವಂತ ಅಕ್ಕಿನ ಹಾಕೊಳ್ಳೋಣ. ನಾನಿಲ್ಲಿ ಬುಲೆಟ್ ರೈಸ್ ಬಳಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪನ್ನ ಮೊದಲು ಕೂಡ ಹಾಕೊಂಡಿದೀವಿ ಸ್ವಲ್ಪ, ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ ನೀವು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಈಗ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಇವಾಗ ಎಲ್ಲರೂ ಊಟ ಮಾಡಿ ಮಲಗ್ತೀವಿ. ಬೆಳಿಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆ ಸಿಗೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳು ರಕ್ಷಾ ಟ್ಯೂಷನ್ ಹೋಗಿದ್ದಾಳೆ. 2ನೇ ಮಗಳು ಮಲಗಿದ್ದಾಳೆ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಮಗಳು ಬೆಳಿಗ್ಗೆ ಟೀ ಇಟ್ಟಿದ್ಲು. ಆ ಟೀನ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಬಿಸಿಗಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಪುದೀನ ಮತ್ತೆ ಜೀರಿಗೆ ಕಷಾಯ ಅಂದ್ರೆ ಜೀರಿಗೆ ನೀರು ಏನಿರುತ್ತೆ ಅದನ್ನ ಕುಡಿದಿರ್ತೀನಿ. ಅದಾದ ಅರ್ಧ ಗಂಟೆಗೆ ಟೀ ಅಥವಾ ಕಾಫಿನ ತಗೋತೀನಿ. ಚಿಕನ್ ಚಾಪ್ಸ್ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ದೆ ದೋಸೆಗೆ ಅಂತ. ಈಗ ದೋಸೆ ಹಾಕೊಬೇಕು. ಸಂಪ್ಳನ ಸ್ವಲ್ಪ ಜಾಸ್ತಿನೇ ರೆಡಿ ಮಾಡಿದ್ದೆ. ನಮ್ಮ ಅತ್ತೆ ಮನೆಗೂ ತಿಂಡಿ ಕೊಟ್ಟು ಕಳ್ಸೋಣ ಅಂತನ. ಈಗ ದೋಸೆ ಹಾಕೋತಾ ಇದ್ದೀನಿ. ಇವಾಗ ಮಕ್ಳಿಗೆ ತಿಂಡಿ ಹಾಕೊಟ್ಟಿದ್ದೀನಿ. ನನ್ನ ಮಗಳು ಬಿರಿಯಾನಿನೇ ಕೊಡಿ ರಾತ್ರಿದು, ನಂಗೆ ದೋಸೆ ಬೇಡ ಅಂದ್ಲು ಚಿಕ್ಕೋಳು. ಅವಳಿಗೆ ಬಿರಿಯಾನಿ ಹಾಕೊಟ್ಟಿದ್ದೆ. ದೊಡ್ಡೊಳಗೆ ದೋಸೆ ಹಾಕೊಟ್ಟಿದ್ದೆ. ಈಗ ಸ್ಕೂಲಿಗೆ ಇಬ್ರು ರೆಡಿ ಆಗ್ತಾ ಇದ್ದಾರೆ. ತಲೆ ಬಾಚ್ಕೊಡ್ತಾ ಇದ್ದೀನಿ. ಇವಳು ನನ್ನ 2ನೇ ಮಗಳು ಜೀವಿತಾ ಅಂತ ಇವಳ ಹೆಸರು. ಮೊದಲನೇ ಮಗಳ ಹೆಸರು ರಕ್ಷಾ. ನನ್ನ ಮೊದಲನೇ ಮಗಳು 10th, 2ನೇ ಮಗಳು 7th. ಮನೆ ಹತ್ರನೇ ಸ್ಕೂಲ್ ಇರೋದು. ನಮ್ಮ ಮನೆಯವ್ರು ಬಿಟ್ಕೊಡ್ತಾರೆ ಬೈಕಲ್ಲಿ. ಮಕ್ಳ ಸ್ಕೂಲ್ಗೆ ಹೋದ್ರು. ಇವಾಗ ಡ್ಯೂಟಿಗೆ ರೆಡಿ ಆಗಿದ್ದೀನಿ. ಕೆಲಸ ಎಲ್ಲ ಆಯ್ತು. ತಿಂಡಿ ಕೂಡ ಆಯ್ತು. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದನ್ನು ಕೂಡ ಜಾಲ್ಸ್ ಎಲ್ಲ ಹಾಕಿ
ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ನಾನು ನಮ್ಮ ಮನೆಯವರು ಇಬ್ರು ಒಟ್ಟಿಗೆ ಹೊರಡ್ತೀವಿ ಇವಾಗ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.